ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಇಸ್ರೇಲ್ ಇರಾನ್ ಯುದ್ಧ ಅಂತ್ಯವಾಗಿ ಜಗತ್ತು ನಿಟ್ಟುಸಿರು ಬಿಡ್ತಿರೋ ಹೊತ್ತಲ್ಲೇ ರಷ್ಯಾ ಯುಕ್ರೇನ್ ಮೇಲೆ ಭಯಾನಕ ದಾಳಿ ಮಾಡಿದೆ. ಕಂಡು ಕೇಳರಿಯದ ರೀತಿ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್ ಆಗಿದೆ. ಒಂದೇ ಸಮನೆ ಭರ್ತಿ 477 ಡ್ರೋನ್ಗಳು ಮತ್ತು 60 ಮಿಸೈಲ್ಗಳನ್ನ ಯುಕ್ರೇನ್ ಮೇಲೆ ಹಾರಿಸಿದೆ. ಇದು ಎರಡನೇ ಮಹಾಯುದ್ಧದ ನಂತರ ರಷ್ಯಾ ನಡೆಸಿದ ಅತಿ ದೊಡ್ಡ ವಾಯುದಾಳಿ ಎನ್ನಲಾಗಿದೆ. ಪಶ್ಚಿಮ ಯುಕ್ರೇನ್ ಭಾಗಗಳು ಸೇರಿ ಯುಕ್ರೇನ್ನಾದ್ಯಂತ ಈ ದಾಳಿಯಾಗಿದೆ. ಅಷ್ಟೇ ಅಲ್ಲ, ಫ್ರಂಟ್ ಲೈನ್ ನಿಂದ ದೂರದ ಪ್ರದೇಶಗಳಲ್ಲೂ ಹೋಗಿ ಮಿಸೈಲ್ ಮತ್ತು ಡ್ರೋನ್ಗಳು ಬಿದ್ದಿವೆ. ಯುಕ್ರೇನ್ ಜೊತೆಗೆ ಗಡಿ ಹಂಚಿಕೊಂಡಿರೋ ಪೋಲೆಂಡ್ ದೇಶಗಳ ತನಕವೂ ಈ ಮಿಸೈಲ್ಗಳು ಹೋಗಿವೆ. ಇದರ ಬೆನ್ನಲ್ಲೇ ನ್ಯಾಟೋ ದೇಶದ ಪೋಲೆಂಡ್ ತನ್ನ ಯುದ್ಧ ವಿಮಾನಗಳನ್ನ ಹಾರಿಸಿ ರಷ್ಯಾ ದಾಳಿಗೆ ಪ್ರತ್ಯುತ್ತರ ನೀಡೋ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಈ ದಾಳಿಯಿಂದ ಯುಕ್ರೇನ್ ಸೇನೆಗೆ ಭಾರೀ ಹಾನಿಯಾಗಿದೆ. ಯುಕ್ರೇನ್ ತನ್ನ ಬಳಿ ಇದ್ದ ಅಮೆರಿಕ ನಿರ್ಮಿತ F-16 ಫೈಟರ್ ಜೆಟ್ ಅನ್ನ ಕಳ್ಕೊಂಡಿದೆ. ರಷ್ಯಾದ ಡ್ರೋನ್ ದಾಳಿಯನ್ನ ತಡೆಯೋಕೆ ಅಂತ ಈ F-16 ಫೈಟರ್ ಜೆಟ್ ಅನ್ನ ನಿಯೋಜನೆ ಮಾಡಲಾಗಿತ್ತು. ಅದನ್ನ ರಷ್ಯಾ ಹೊಡೆದಾಕಿದೆ. ಅದರ ಪೈಲಟ್ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಯುಕ್ರೇನ್ ವಾಯುಪಡೆ ಅಧಿಕೃತ ಮಾಹಿತಿ ಕೊಟ್ಟಿದೆ. ಜೊತೆಗೆ ಇದು ನಮ್ಮ ಮೇಲೆ ನಡೆದ ಅತಿ ದೊಡ್ಡ ವಾಯುದಾಳಿ. ಇದರಲ್ಲಿ 436 ಡ್ರೋನ್ ಮತ್ತು 38 ಮಿಸೈಲ್ಗಳನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೊಡೆದಾಕಿವೆ ಅಂತ ಯುಕ್ರೇನ್ ಹೇಳಿದೆ. ಆದ್ರೆ ಸಾಕಷ್ಟು ಪ್ರದೇಶಗಳಲ್ಲಿ ರಷ್ಯಾದ ಡ್ರೋನ್ ಮತ್ತು ಮಿಸೈಲ್ಗಳು ಯುಕ್ರೇನ್ನ ನೆಲಕ್ಕೆ ಅಪ್ಪಳಿಸಿವೆ. ಇನ್ನು ಈ ದಾಳಿಯಲ್ಲಿ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ ಅಂತ ಯುಕ್ರೇನ್ ಹೇಳಿದೆ. ಅಂದಹಾಗೆ ಇತ್ತೀಚೆಗಷ್ಟೇ ರಷ್ಯಾ ಒಳಗೆ ಯುಕ್ರೇನ್ ದೊಡ್ಡ ದಾಳಿ ಮಾಡಿತ್ತು. ರಷ್ಯಾದ ಏರ್ಬೇಸ್ಗೆ ನುಗ್ಗಿ 4 ಬಾಂಬರ್ ವಿಮಾನಗಳನ್ನ ನಾಶ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ರಷ್ಯಾ ಪ್ರತೀಕಾರ ಹೇಳಿದೆ. ಜೊತೆಗೆ ನ್ಯಾಟೋ ದೇಶಗಳು ತಮ್ಮ GDPಯಲ್ಲಿ 5% ಹಣವನ್ನ ರಕ್ಷಣೆಗೆ ಮೀಸಲಿಡೋದಾಗಿ ಮೊನ್ನೆ ಒಪ್ಪಿಕೊಂಡಿದ್ವು. ಇದು ಕೂಡ ರಷ್ಯಾವನ್ನ ಕೆರಳಿಸಿತ್ತು. ಇದರ ಬೆನ್ನಲ್ಲೇ ರಷ್ಯಾ ನ್ಯಾಟೋ ಗಡಿ ತನಕವೂ ತನ್ನ ಮಿಸೈಲ್ ಮತ್ತು ಡ್ರೋನ್ಗಳನ್ನ ಸುರಿಸಿದೆ. ದಾಳಿಯಿಂದ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಶಾಂತಿ ಮಾತುಕತೆ ಸಂಪೂರ್ಣ ಹಳ್ಳ ಹಿಡಿಬಹುದು ಅನ್ನೋ ಭೀತಿ ಈಗ ಯುರೋಪ್ ಒಳಗೆ ಶುರುವಾಗಿದೆ. ಪಾಕಿಸ್ತಾನದ ಮುಲ್ಲಾ ಜನರಲ್ ಪಾಕ್ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಭಾರತವನ್ನ ಮತ್ತೆ ಕೆಣಕಿದ್ದಾನೆ. ಮತ್ತೆ ಕಾಶ್ಮೀರ ವಿಚಾರ ಎತ್ತಿ ದ್ವೇಷ ಭಾಷಣ ಮಾಡಿದ್ದಾನೆ. ಕಾಶ್ಮೀರದಲ್ಲಿ ನಮ್ಮ ಸಹೋದರರ ತ್ಯಾಗವನ್ನ ನಾವು ಸ್ಮರಿಸಿಕೊಳ್ಳಬೇಕು ಅಂತ ಹೇಳಿ ಉಗ್ರರಿಗೆ ನೇರ ಬೆಂಬಲ ಕೊಟ್ಟಿದ್ದಾನೆ. ಪಾಕಿಸ್ತಾನ್ ನೇವಲ್ ಅಕಾಡೆಮಿಯಲ್ಲಿ ಮಾತನಾಡಿರೋ ಮುನೀರ್, ಭಾರತ ಜೊತೆ ಉದ್ವಿಗ್ನತೆ ಇರುವಾಗೆಲ್ಲ ಪಾಕಿಸ್ತಾನ ಸದಾ ಕಾಶ್ಮೀರಿಗಳ ತ್ಯಾಗವನ್ನ ಸ್ಮರಿಸಬೇಕು. ಯಾಕಂದ್ರೆ ಭಾರತ ಕಾಶ್ಮೀರವನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ. ಅದರ ವಿರುದ್ಧ ಕಾಶ್ಮೀರಿಗಳು ಸತತವಾಗಿ ಹೋರಾಟ ಮಾಡ್ತಿದ್ದಾರೆ. ಕಾಶ್ಮೀರ ಸಮಸ್ಯೆಗೆ ಒಂದು ನ್ಯಾಯಯುತವಾದ ಪರಿಹಾರ ಕಂಡುಕೊಳ್ಳೋಕೆ ಪಾಕಿಸ್ತಾನ ಸಪೋರ್ಟ್ ಮಾಡುತ್ತೆ ಅಂತ ಇಲ್ಲಿನ ಉಗ್ರರಿಗೆ ಮತ್ತೆ ಬೆಂಬಲ ಕೊಡೋ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾನೆ. ಅಲ್ಲದೆ ಕಾಶ್ಮೀರ ಅಂತಾರಾಷ್ಟ್ರೀಯ ವಿಷಯ, ಅದು ವಿಶ್ವಸಂಸ್ಥೆ ಮತ್ತು ಕಾಶ್ಮೀರಿ ಜನರ ಇಚ್ಛೆಯಂತೆ ಆಗ್ಬೇಕು ಅಂದಿದ್ದಾನೆ. ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಪ್ರಾದೇಶಿಕ ಉದ್ವಿಗ್ನತೆಗೆ ಭಾರತನೇ ಕಾರಣ ಅಂತ ದೂಷಿಸಿದ್ದಾನೆ. ನಮ್ಮ ಕಡೆಯಿಂದ ಯಾವುದೇ ರೀತಿಯ ಪ್ರಚೋದನೆ ಇಲ್ಲದೆ ಇದ್ರೂ ಭಾರತ 2 ಬಾರಿ ಪಾಕಿಸ್ತಾನ ಮೇಲೆ ದಾಳಿ ಮಾಡಿತು. ಈ ಮೂಲಕ ಭಾರತಕ್ಕೆ ಯಾವುದೇ ರೀತಿಯ ಮುಂದಾಲೋಚನೆ, ಸ್ಟ್ರಾಟಜಿಕ್ ಪ್ಲಾನಿಂಗ್ ಇಲ್ಲ ಅನ್ನೋದು ತಿಳಿಯುತ್ತೆ. ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚಾಗೋಕೆ ಭಾರತವೇ ಕಾರಣ. ಆದ್ರೆ ಪಾಕಿಸ್ತಾನ ಹಾಗಲ್ಲ. ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆ ಕಾಪಾಡೋಕೆ ಪ್ರಮುಖ ಪಾತ್ರ ವಹಿಸುತ್ತೆ. ಭಾರತ ಅದೆಷ್ಟೇ ಪ್ರಚೋದನೆ ನೀಡಿದ್ರೂ ಪಾಕಿಸ್ತಾನ ಸದಾ ಸಂಯಮ ಕಾಪಾಡಿಕೊಂಡು ಪ್ರಬುದ್ಧತೆಯಿಂದ ವರ್ತಿಸಿದೆ. ಪ್ರಾದೇಶಿಕ ಶಾಂತಿಗೆ ಕಮಿಟ್ ಆಗಿದೆ. ಭವಿಷ್ಯದಲ್ಲಿ ಭಾರತ ಇದೇ ರೀತಿ ಆಕ್ರಮಣಕಾರಿಯಾಗಿ ನಡೆದುಕೊಂಡ್ರೆ ಪಾಕಿಸ್ತಾನ ಸುಮ್ಮನೆ ಕೂರಲ್ಲ. ಪ್ರಬಲವಾದ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಮತ್ತೆ ಅದೇ ಹೇಳಿಕೆ ಕೊಟ್ಟಿದ್ದಾನೆ.
ಅಂದ್ಹಾಗೆ ಪಹಲ್ಗಾಮ್ ಉಗ್ರದಾಳಿ ನಡೆಯೋ ಜಸ್ಟ್ ಕೆಲ ದಿನಗಳ ಹಿಂದಷ್ಟೇ ಇದೇ ತರ ಈ ಆಸಿಮ್ ಮುನೀರ್ ದ್ವೇಷ ಭಾಷಣ ಮಾಡಿದ್ದ. ಕಾಶ್ಮೀರ ನಮಗೆ ತುಂಬಾನೇ ಇಂಪಾರ್ಟೆಂಟ್, ಅದು ನಮಗೆ ಕಂಠನಾಳ ಅಂದ್ರೆ ಜಗ್ಲರ್ ವೇನ್ ಇದ್ದಂತೆ ಅಂತ ಭಾಷಣ ಬಿಗಿದಿದ್ದ. ಅದಾದ ನಂತರ ಪಾಕ್ ಉಗ್ರದಾಳಿ ಮಾಡಿಸಿತ್ತು. ಇದಕ್ಕೆ ಭಾರತ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪ್ರತೀಕಾರ ಹೇಳಿತ್ತು. ಈ ಟೈಮ್ ಅಲ್ಲಿ ಬಂಕರ್ ನಲ್ಲಿ ಅಡಗಿ ಕೂತು ಈತ ಪ್ರಾಣ ಉಳಿಸಿಕೊಂಡಿದ್ದ. ಅದಾಗಿ ಇನ್ನೂ ಸ್ವಲ್ಪ ದಿನ ಕಳೆದಿಲ್ಲ, ಮತ್ತೆ ಭಾರತದ ವಿರುದ್ಧ ಮಾತಾಡೋ ಧೈರ್ಯ ತೋರಿದ್ದಾನೆ. ಇನ್ನು ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಜಗತ್ತಿನ ಎಲ್ಲಾ ಸೇನೆಗಳಿಗೂ ಅಚ್ಚರಿ ತಂದಿತ್ತು. ಈಗ ಥೈಲ್ಯಾಂಡ್ ನ ವಾಯುಪಡೆ ಈ ಆಪರೇಷನ್ ಕುರಿತು ಡೀಪ್ ಆಗಿ ಅನಲೈಸ್ ಮಾಡೋಕೆ ಈವೆಂಟ್ ಆಯೋಜನೆ ಮಾಡಿ ಅಲ್ಲಿ ಭಾರತವನ್ನ ಹೊಗಳಿದೆ. ಥೈ ವಾಯುಪಡೆಯ ಡೆಪ್ಯೂಟಿ ಚೀಫ್ ಆಫ್ ಏರ್ ಸ್ಟಾಫ್ ಸೊಮ್ಮಾಯಿ ಲೀಲಿತಂ ಭಾರತ ನಡೆಸಿದ ಈ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಅದೆಷ್ಟು ವೀಕ್ ಇದ್ವು ಅಂತ ಭಾರತದ ಗೆಲುವು ತೋರಿಸುತ್ತೆ. ಭಾರತ ಬಹಳ ಬೋಲ್ಡ್ ಆಗಿ ಹೊಸ ತಂತ್ರಗಳನ್ನ ಬಳಸಿ ದಾಳಿ ಮಾಡಿದೆ ಅಂತ ಹೇಳಿದ್ದಾರೆ. ಸೊ ಭಾರತದ ಈ ಆಪರೇಷನ್ ಮಾಡರ್ನ್ ವಾಯು ದಾಳಿಗೆ ಒಂದೊಳ್ಳೆ ಉದಾಹರಣೆ ಅಂತ ಏಷ್ಯಾದೆಲ್ಲೆಡೆ ಈಗ ವಿಶ್ಲೇಷಿಸಲಾಗ್ತಿದೆ. ಇನ್ನ ಆಪರೇಷನ್ ಸಿಂಧೂರ್ ಯಶಸ್ಸು ಆಚರಿಸೋಕೆ ಇದೀಗ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಕ್ರಿಕೆಟ್ ಮ್ಯಾಚ್ ಹಮ್ಮಿಕೊಳ್ಳಲಾಗಿದೆ. ಆಪರೇಷನ್ ಸಿಂಧೂರ್ ಕಪ್ ಅನ್ನೋ ಈ ಮ್ಯಾಚ್ ಭಾರತೀಯ ಸೇನೆ ಮತ್ತು ಸಂಸದರ ನಡುವೆ ಆಡಲಾಗುತ್ತೆ. ಅಂದ್ರೆ ಭಾರತೀಯ ಸೇನೆಯಿಂದ 11 ಮಂದಿ ಆಟಗಾರರಾಗಿ ಬಂದ್ರೆ ಇನ್ನೊಂದ್ ಕಡೆ 11 ಸಂಸದರು ಆಟದಲ್ಲಿ ಭಾಗಿಯಾಗ್ತಾರೆ. ಕಾನ್ಪುರದ ಸಂಸದ ರಮೇಶ್ ಅವಸ್ತಿ ಈ ಮ್ಯಾಚ್ ಆಯೋಜಿಸಿದ್ದಾರೆ. ಜೂನ್ 29ರಂದು ಕಾನ್ಪುರದ ಗ್ರೀನ್ ಪಾರ್ಕ್ ಇಂಟರ್ ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಹತ್ತತ್ರ 15,000ದಿಂದ 20,000 ಫ್ರೀ ಪಾಸ್ ನೀಡಲಾಗುತ್ತೆ ಅಂತ ವರದಿಯಾಗಿದೆ. ಇನ್ನೊಂದ್ ಕಡೆ ಪಾಕಿಸ್ತಾನ ತನ್ನ ದೇಶದಲ್ಲಿ ಆಗಿರೋ ಉಗ್ರದಾಳಿಗೆ ಭಾರತ ಕಾರಣ ಅಂತ ಹೇಳಿದೆ. ಶನಿವಾರ ಪಾಕಿಸ್ತಾನದ ನಾರ್ತ್ ವಜ್ರಿಸ್ತಾನದಲ್ಲಿ ಬಂಡುಕೋರರು ದಾಳಿ ಮಾಡಿದ್ರಿಂದ 13 ಪಾಕ್ ಸೈನಿಕರು ಮೃತಪಟ್ಟಿದ್ರು. ಈಗ ಇದಕ್ಕೆಲ್ಲ ಭಾರತ ಕಾರಣ ಅಂತ ಮತ್ತೆ ಹಳೆ ರಾಗ ಹಾಡಿದೆ. ಭಾರತ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಭಾರತ ಸ್ಪಾನ್ಸರ್ ಮಾಡಿದ ಉಗ್ರಗಾಮಿಗಳ ಗುಂಪೊಂದು ಈ ದಾಳಿ ಹಿಂದಿದೆ ಅಂತ ಪಾಕ್ ಸೇನೆ ಆರೋಪಿಸಿದೆ. ಇದಕ್ಕೀಗ ಭಾರತದ ವಿದೇಶಾಂಗ ಇಲಾಖೆ ರಿಯಾಕ್ಟ್ ಮಾಡಿ ಕಿಡಿಕಾರಿದೆ. ಪಾಕ್ ಆರೋಪವನ್ನ ರಿಜೆಕ್ಟ್ ಮಾಡಿದೆ. ವಜ್ರಿಸ್ತಾನದಲ್ಲಿ ನಡೆದ ದಾಳಿಗೆ ಪಾಕಿಸ್ತಾನ ಸೇನೆ ಭಾರತವನ್ನ ದೂಷಿಸುತ್ತಿದೆ. ಈ ಕುರಿತು ನಾವು ಪಾಕ್ ಸೇನೆಯ ಅಧಿಕೃತ ಸ್ಟೇಟ್ಮೆಂಟ್ ಅನ್ನ ನೋಡಿದ್ದೀವಿ. ಈ ಆರೋಪವನ್ನ ನಾವು ಬಲವಾಗಿ ತಿರಸ್ಕರಿಸುತ್ತೇವೆ ಅಂತ ಹೇಳಿದೆ. ತನ್ನ ಹಳೆ ಯುದ್ಧ ಭೂಮಿ ಗಾಜಾದಲ್ಲಿ ಇಸ್ರೇಲ್ ಮತ್ತೊಂದು ದೊಡ್ಡ ಬೇಟೆಯಾಡಿದೆ. ಹಮಾಜ್ ಸಂಘಟನೆಯ ಸಹ ಸಂಸ್ಥಾಪಕ ಹಕಂ ಮುಹಮ್ಮದ್ ಇಸ್ಸಾ ಅಲ್ ಇಸ್ಸಾನನ್ನ ಹೊಡೆದಾಕಿದೆ. ಗಾಜಾದಲ್ಲಿ ನಡೆಸಿದ ಏರ್ ಸ್ಟ್ರೈಕ್ ಅಲ್ಲಿ ಈತನನ್ನೀಗ ಪ್ಲಾನ್ ಮಾಡಿ ಹೊಡೆದಾಕಿದ್ದೇವೆ ಅಂತ ಇಸ್ರೇಲ್ ಹೇಳಿದೆ. ಈತ ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ನಡೆದ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಈತನನ್ನೀಗ ಪ್ಲಾನ್ ಮಾಡಿ ಹೊಡೆದಾಕಿದ್ದೇವೆ ಅಂತ ಇಸ್ರೇಲ್ ಹೇಳಿದೆ. ಈ ಹಕಂ ಮುಹಮ್ಮದ್ ಇಸ್ಸಾ ಅಲ್ ಇಸ್ಸಾ ಹಮಾಸ್ ಮತ್ತದರ ಮಿಲಿಟರಿ ವಿಂಗ್ನ ಮುಂದಾಳತ್ವ ವಹಿಸಿದ್ದ. ಕಳೆದ ಕೆಲ ದಿನಗಳಿಂದ ಇಸ್ರೇಲ್ ಸೇನೆ ಮತ್ತು ನಾಗರಿಕರನ್ನ ಗುರಿಯಾಗಿಸಿ ದಾಳಿ ನಡೆಸೋಕೆ ಪ್ಲಾನ್ ಮಾಡ್ತಿದ್ದ. ಇಸ್ರೇಲ್ ದಾಳಿಯಲ್ಲಿ ಹಾನಿಯಾಗಿರೋ ಹಮಾಜ್ ಸಂಘಟನೆಯ ಕಾರ್ಯಾಚರಣೆ ವ್ಯವಸ್ಥೆನ ಮರುಸ್ಥಾಪಿಸುವಲ್ಲಿ ಇನ್ವಾಲ್ವ್ ಆಗಿದ್ದ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಇನ್ನೊಂದ್ ಕಡೆ ದಕ್ಷಿಣ ಲೆಬನಾನ್ನಲ್ಲಿ ಹೆಜ್ಬೊಲ್ಲಾದ ರದ್ವಾನ್ ಫೋರ್ಸ್ ಬೆಟಾಲಿಯನ್ನ ಉಗ್ರ ಅಬ್ಬಾಸ್ ಅಲ್ ಹಸನ್ ವಾಹಿಬಿಯನ್ನ ಕೂಡ ಹೊಡೆದಾಕಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ. ಈತ ಶಸ್ತ್ರಾಸ್ತ್ರಗಳ ಸಾಗಾಣೆಯಲ್ಲಿ ಮತ್ತು ಇಸ್ರೇಲ್ ಸೇನೆ ವಿರುದ್ಧ ಗುಪ್ತಚರ ಕಾರ್ಯಾಚರಣೆಯಲ್ಲಿ ತೊಡಗಿದ್ದ. ಈತನನ್ನೀಗ ಹೊಡೆದಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಗಾಜಾದಲ್ಲಿ ಇಸ್ರೇಲ್ ಎಂದಿನಂತೆ ತನ್ನ ದಾಳಿನ ಕಂಟಿನ್ಯೂ ಮಾಡಿದೆ. ಇಸ್ರೇಲ್ನ ಹೊಸ ದಾಳಿಗೆ ಸುಮಾರು 72 ಜನ ಪ್ಯಾಲೆಸ್ತೇನಿಯರು ಸಾವನ್ನಪ್ಪಿದ್ದಾರೆ. ಅಲ್ಲದೆ ಹಲವರು ಗಾಯಗೊಂಡಿದ್ದಾರೆ ಅಂತ ಗಾಜಾ ಆರೋಗ್ಯ ಇಲಾಖೆ ಹೇಳಿದೆ. ಸಿರಿಯಾದ ಹೊಸ ನಾಯಕ ಅಹ್ಮದ್ ಅಲ್ ಶರಾಗೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈ ಅಹ್ಮದ್ ಅಲ್ ಶರಾನನ್ನ ಹತ್ಯೆ ಮಾಡೋಕೆ ಪ್ಲಾನ್ ಮಾಡಲಾಗಿತ್ತು ಅಂತ ಗೊತ್ತಾಗಿದೆ. ಸಿರಿಯಾದ ದರಾ ಪ್ರಾಂತ್ಯದಲ್ಲಿ ಐಎಸ್ ಉಗ್ರ ಸಂಘಟನೆಯ ಹಿರಿಯ ನಾಯಕ ಈ ಹತ್ಯೆಗೆ ಪ್ಲಾನ್ ಮಾಡಿದ್ದ. ಆದ್ರೆ ಈ ಪ್ಲಾನ್ ಅನ್ನ ಟರ್ಕಿ ಮತ್ತು ಸಿರಿಯಾದ ಭದ್ರತಾ ಪಡೆಗಳು ವಿಫಲಗೊಳಿಸಿವೆ ಅಂತ ಸಿರಿಯಾದ ಮಾಜಿ ಗುಪ್ತಚರ ವಿಶ್ಲೇಷಕ ಮಜಾಹೆಮ್ ಅಲ್ಸಲೂಮ್ ತಿಳಿಸಿದ್ದಾರೆ.
ಇನ್ನು ಈ ಹತ್ಯೆ ಸಂಚಿನ ಹಿಂದೆ ಇರಾನ್ ಕೈವಾಡ ಇರಬಹುದು ಎನ್ನಲಾಗ್ತಿದೆ. ಯಾಕಂದ್ರೆ ಹತ್ಯೆಗೆ ಸಂಚು ರೂಪಿಸಿರೋ ಐಎಸ್ ನಾಯಕನಿಗೆ ಹಿಂದೆ ಲಬನಾನ್ನಲ್ಲಿರೋ ಇರಾನ್ ಪ್ರಾಕ್ಸಿ ಗುಂಪು ಹೆಜ್ಬೊಲ್ಲಾದೊಂದಿಗೆ ನಂಟಿತ್ತು. ಇದೀಗ ಸಿರಿಯಾ ಮತ್ತು ಟರ್ಕಿಯ ಭಯೋತ್ಪಾದನಾ ನಿಗ್ರಹ ಯೂನಿಟ್ಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಈ ಉಗ್ರನನ್ನ ಸೆರೆ ಹಿಡಿಯಲಾಗಿದೆ ಅಂದಿದ್ದಾರೆ. ಗುಪ್ತಚರ ಮಾಹಿತಿ ಆಧರಿಸಿ ಈ ಮಾಹಿತಿ ಕೊಟ್ಟಿದ್ದಾರೆ. ಇನ್ನ ಕಳೆದ ವಾರವಷ್ಟೇ ಸಿರಿಯಾಗೆ ಅಮೆರಿಕದ ವಿಶೇಷ ರಾಯಭಾರಿ ಥಾಮಸ್ ಬರಾಗ್ ಅಹಮದ್ ಅಲ್ ಶರಾ ಹತ್ಯೆಗೆ ಪ್ಲಾನ್ ನಡೆದಿದೆ ಅಂತ ಎಚ್ಚರಿಕೆ ನೀಡಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಅಂದಹಾಗೆ ಸಿರಿಯಾದ ಮಾಜಿ ಅಧ್ಯಕ್ಷ ಬಶರ್ ಅಲ್ ಅಸಾದ್ ಸರ್ಕಾರ ಪತನವಾದ ನಂತರ ಈ ಅಹಮದ್ ಅಲ್ ಶರಾ ಇರಾನ್ನ ಪ್ರಬಲ ಶತ್ರುಗಳಾದ ಇಸ್ರೇಲ್ ಮತ್ತು ಅಮೆರಿಕ ಜೊತೆ ಸಂಬಂಧವನ್ನ ಇಂಪ್ರೂವ್ ಮಾಡಿಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ಇಸ್ರೇಲ್ ಜೊತೆ ರಾಜತಾಂತ್ರಿಕ ಸಂಬಂಧಗಳನ್ನ ಸುಧಾರಿಸಿಕೊಳ್ಳೋಕೆ ಸಿರಿಯಾ ಅಬ್ರಾಹಂ ಅಕಾರ್ಡ್ಸ್ಗೆ ಜಾಯಿನ್ ಆಗೋಕೆ ಪ್ಲಾನ್ ಮಾಡ್ತಿದೆ ಅನ್ನೋ ರಿಪೋರ್ಟ್ಸ್ ಇವೆ. ಇತ್ತ ಅಮೆರಿಕ ಕೂಡ ಸಿರಿಯಾ ವಿಚಾರದಲ್ಲಿ ತನ್ನ ಪಾಲಿಸಿಯನ್ನೇ ಚೇಂಜ್ ಮಾಡಿದೆ. ಇತ್ತೀಚೆಗಷ್ಟೇ ನಡೆದ ಗಲ್ಫ್ ಕೋ ಆಪರೇಷನ್ ಕೌನ್ಸಿಲ್ ಸಭೆಯ ಸೈಡ್ಲೈನ್ಸ್ ನಲ್ಲಿ ಖುದ್ದು ಟ್ರಂಪ್ ಸಿರಿಯಾ ನಾಯಕ ಅಹಮದ್ ಅಲ್ ಶರಾನನ್ನ ಭೇಟಿಯಾಗಿದ್ರು. ಅಲ್ಲದೆ ಶರಾ ಜೊತೆ ಟ್ರಂಪ್ ಫೋಟೋ ಕೂಡ ತೆಗೆಸಿಕೊಂಡಿದ್ರು. ಹೀಗಾಗಿ ಈ ಸಿರಿಯಾದ ಹೊಸ ನಾಯಕನನ್ನ ಮುಗಿಸೋಕೆ ಇರಾನ್ ಏನಾದ್ರೂ ಪ್ಲಾನ್ ಮಾಡ್ತಾ ಅನ್ನೋ ವಿಶ್ಲೇಷಣೆ ನಡೀತಿದೆ. ಇರಾನ್ ಇಸ್ರೇಲ್ ಕದನ ವಿರಾಮವಾಗಿ ಇನ್ನೇನು ಸ್ವಲ್ಪ ದಿನಗಳಾಗಿವೆ ಅಷ್ಟೇ. ಈ ನಡುವೆ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಮುಖ್ಯಸ್ಥ ರಫೀಲ್ ಗ್ರಾಸಿ ದೊಡ್ಡ ಹೇಳಿಕೆ ನೀಡಿದ್ದಾರೆ. ಇರಾನ್ನ ಕೆಲ ನ್ಯೂಕ್ಲಿಯರ್ ಇನ್ಫ್ರಾಗಳು ಈಗಲೂ ಹಾಗೆ ಇವೆ. ಕೆಲವೇ ಕೆಲ ತಿಂಗಳಲ್ಲಿ ಇರಾನ್ ಪುನಃ ಯುರೇನಿಯಂ ಎನ್ರಿಚ್ ಮಾಡೋ ಕಾರ್ಯ ಶುರು ಹಚ್ಕೋಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಇಸ್ರೇಲ್ ಮತ್ತು ಅಮೆರಿಕದ ದಾಳಿ ಕುರಿತಂತೆ ಈಗ ಚರ್ಚೆ ಹುಟ್ಟಾಕೋ ತರ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇರಾನ್ ಒಳಗೆ ಮತ್ತೊಂದು ಬೆಳವಣಿಗೆಯಾಗಿದೆ. ಇಸ್ರೇಲ್ ಜೊತೆಗಿನ ಸಂಘರ್ಷದ ವೇಳೆ ಬಂದ್ ಆಗಿದ್ದ ತನ್ನ ವಾಯು ಪ್ರದೇಶನ ಇದೀಗ ಇರಾನ್ ಅಂತಾರಾಷ್ಟ್ರೀಯ ವಿಮಾನಗಳಿಗಾಗಿ ಭಾಗಶಃ ಓಪನ್ ಮಾಡಿದೆ. ಹೀಗಂತ ಇರಾನ್ನ ರಸ್ತೆ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಅತ್ತ ಇಸ್ರೇಲ್ ದಾಳಿಗೆ ಮೃತಪಟ್ಟ ಇರಾನ್ನ ಸೇನಾ ಕಮಾಂಡರ್, ನ್ಯೂಕ್ಲಿಯರ್ ಸೈಂಟಿಸ್ಟ್ ಮತ್ತು ಕೆಲ ನಾಯಕರಿಗಾಗಿ ರಾಜಧಾನಿ ಟೆಹರಾನ್ನಲ್ಲಿ ಅಂತ್ಯಕ್ರಿಯೆ ನಡೆಸಲಾಗಿದೆ. ಈ ವೇಳೆ ಸಾವಿರಾರು ಇರಾನ್ ಜನರು ಕಪ್ಪು ಬಟ್ಟೆ ಧರಿಸಿ ಇರಾನ್ ಧ್ವಜ ಹಾರಿಸ್ತಾ ಟೆಹರಾನ್ನಲ್ಲಿ ಸೇರಿದ್ದಾರೆ. ಇನ್ನ ಇತ್ತೀಚೆಗಷ್ಟೇ ಇರಾನ್ ಇಸ್ರೇಲ್ ಸಂಘರ್ಷ ತೀವ್ರಗೊಂಡಾಗ ಪ್ಯಾಲೆಸ್ತೈನ್ ಪರ ಹೋರಾಟಗಾರರು ಬ್ರಿಟನ್ ವಾಯುನೆಲೆಗೆ ನುಗ್ಗಿ ಫೈಟರ್ ಜೆಟ್ಗೆ ಹಾನಿ ಮಾಡಿದ್ರು. ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ 4 ಬಂಧಿಸಲಾಗಿದೆ ಅಂತ ಬ್ರಿಟನ್ ಅಧಿಕಾರಿಗಳು ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆನಡಾ ಮೇಲೆ ಕಿಡಿಕಾರಿದ್ದಾರೆ. ಕೆನಡಾ ಜೊತೆಗಿನ ಎಲ್ಲ ವ್ಯಾಪಾರ ಮಾತುಕತೆಗಳನ್ನ ಈಗಿಂದೀಗಲೇ ನಾವು ನಿಲ್ಲಿಸ್ತೀವಿ. ಕೆನಡಾದ ಡಿಜಿಟಲ್ ಟ್ಯಾಕ್ಸ್ ಸರ್ವಿಸ್ ನಮ್ಮ ಅಮೆರಿಕದ ಕಂಪನಿಗಳನ್ನ ಟಾರ್ಗೆಟ್ ಮಾಡ್ತಿವೆ. ಹೀಗಿರುವಾಗ ಕೆನಡಾ ಜೊತೆ ವ್ಯಾಪಾರ ನಡೆಸೋದು ತುಂಬಾ ಕಷ್ಟ. ಕೆನಡಾ ಯುರೋಪಿಯನ್ ಒಕ್ಕೂಟದ ತರ ಆಡ್ತಿದೆ. ಅದಕ್ಕೆ ವ್ಯಾಪಾರ ಮಾತುಕತೆನ ನಿಲ್ಲಿಸ್ತಿದ್ದೇವೆ ಅಂತ ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಇದೀಗ ಪುನಃ ಟ್ರಂಪ್ ಆಡಳಿತದ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನ ಟೀಕಿಸಿದ್ದಾರೆ. ಇದರಿಂದ ಅಮೆರಿಕದ ಲಕ್ಷಾಂತರ ಉದ್ಯೋಗಗಳಿಗೆ ಹಾನಿಯಾಗುತ್ತೆ, ಅಮೆರಿಕದ ಹಿತಾಸಕ್ತಿಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದ್ ಕಡೆ ಆಫ್ಘಾನ್ ನಿರಾಶ್ರಿತರ ಬಗ್ಗೆ ವಿಶ್ವಸಂಸ್ಥೆಯ ರೆಫ್ಯೂಜಿ ಏಜೆನ್ಸಿ ಆಘಾತಕಾರಿ ಮಾಹಿತಿ ಹೊರಹಾಕಿದೆ. ಈ ವರ್ಷ ಆರಂಭದಿಂದ ಇಲ್ಲಿಯವರೆಗೆ ಸುಮಾರು 12 ಲಕ್ಷಕ್ಕೂ ಅಧಿಕ ಅಫ್ಘಾನರನ್ನ ಪಾಕಿಸ್ತಾನ ಮತ್ತು ಇರಾನ್ನಿಂದ ಹೊರಹಾಕಲಾಗಿದೆ ಅಂತ ಹೇಳಿದೆ. ಈ ಕ್ರಮದಿಂದ ಈಗಾಗಲೇ ಹದಗೆಟ್ಟಿರೋ ಅಫ್ಘಾನಿಸ್ತಾನದ ಪರಿಸ್ಥಿತಿ ಮತ್ತಷ್ಟು ದುರ್ಬಲಗೊಳ್ಳಬಹುದು ಅಂತ ವಿಶ್ವಸಂಸ್ಥೆಯ ರೆಫ್ಯೂಜಿ ಏಜೆನ್ಸಿ ಎಚ್ಚರಿಸಿದೆ. ಅಲ್ಲದೆ ಇದರಲ್ಲಿ ಅರ್ಧಕ್ಕರ್ಧ ಅಫ್ಘಾನರನ್ನ ಇರಾನ್ ಹೊರಹಾಕಿದೆ ಅಂತ ವರದಿಯಲ್ಲಿದೆ. ಇನ್ನು ಪಾಕಿಸ್ತಾನ ಈ ವರ್ಷದ ಅಂತ್ಯಕ್ಕೆ ಸುಮಾರು 30 ಲಕ್ಷ ಅಫ್ಘಾನರನ್ನ ಹೊರಹಾಕೋಕೆ ಪ್ಲಾನ್ ಮಾಡಿದೆ. ಜೂನ್ 26ರಂದು ಬರೀ ಒಂದೇ ದಿನ ಸುಮಾರು 36,000 ಅಫ್ಘಾನರು ಅಫ್ಘಾನಿಸ್ತಾನಕ್ಕೆ ಬಂದಿದ್ದಾರೆ ಅಂತ ತಿಳಿದು ಬಂದಿದೆ. ಕಳೆದ 3.5 ವರ್ಷದಿಂದ ನಡೀತಿರೋ ರಷ್ಯಾ ಯುಕ್ರೇನ್ ಯುದ್ಧ ಮುಂದುವರೆದಿದೆ. ಇದೀಗ ರಷ್ಯಾ ಯುಕ್ರೇನ್ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಪರಿಣಾಮ 2 ಸಾವನ್ನಪ್ಪಿದ್ದು 14 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಇಡೀ ಯುಕ್ರೇನ್ ನಮ್ದೇ ಅಂದಿದ್ದ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತೆ ನಾವು ಯುಕ್ರೇನ್ ಜೊತೆ ಶಾಂತಿ ಮಾತುಕತೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಜೂನ್ 25ರಿಂದ 27ರವರೆಗೆ ಪೂರ್ವ ಆಫ್ರಿಕಾ ದೇಶ ಮಡಗಾಸ್ಕರ್ ಪ್ರವಾಸದಲ್ಲಿದ್ದ ರಕ್ಷಣಾ ಖಾತೆಯ ರಾಜ್ಯ ಸಚಿವ ಸಂಜಯ್ ಶೇಟ್ ಮಡಗಾಸ್ಕರ್ನ 65ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗಿಯಾಗಿದ್ರು.
ಸಂಜಯ್ ಶೇಟ್ನೊಂದಿಗೆ ಭಾರತದ ನಿಯೋಗ ಕೂಡ ಹೋಗಿತ್ತು. ಈ ಭೇಟಿಲಿ ಸಂಜಯ್ ಶೇಟ್ ಮಡಗಾಸ್ಕರ್ ರಕ್ಷಣಾ ಸಚಿವ ಲೆಫ್ಟಿನೆಂಟ್ ಜನರಲ್ ಸಾಹಿವೆಲೋ ಲಾಲಾ ಮೋಂಜಾ ಡೆಲ್ಪಿನ್ ರನ್ನ ಮೀಟ್ ಮಾಡಿದ್ದಾರೆ. ಉಭಯ ನಾಯಕರು ಕಡಲ ಭದ್ರತೆ, ಮಾಹಿತಿ ವಿನಿಮಯ ಸೇರಿದಂತೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರದ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಈ ವೇಳೆ ಸಂಜಯ್ ಶೇಟ್ ಮಡಗಾಸ್ಕರ್ ಪಿಎಂ ಕ್ರಿಸ್ಟಿಯನ್ ನತ್ಸೆರನ್ನ ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ರಷ್ಯಾ ರಾಜಧಾನಿ ಮಾಸ್ಕೋ ಬಳಿ ವಿಮಾನವೊಂದು ಪತನವಾಗಿದೆ. ಯಾಕೋವ್ಲೇವ್ ಯಾಕ್ 18T ಹೆಸರಿನ ಲೈಟ್ ಟ್ರೈನರ್ ಜೆಟ್ ಪತನವಾಗಿದ್ದು ವಿಮಾನದಲ್ಲಿದ್ದ 4 ಸಾವನ್ನಪ್ಪಿದ್ದಾರೆ. ಇಂಜಿನ್ನಲ್ಲಿನ ತಾಂತ್ರಿಕ ದೋಷದಿಂದ ವಿಮಾನ ಪತನವಾಗಿರಬಹುದು ಎನ್ನಲಾಗ್ತಿದೆ. ಈ ವಿಮಾನದ ಹಾರಾಟಕ್ಕೆ ಕ್ಲಿಯರೆನ್ಸ್ ಕೂಡ ನೀಡಿರಲಿಲ್ಲ. ಸದ್ಯ ಅಲ್ಲಿನ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.